ಒಣಗಿದಂತಾದ ಮಲ್ಲಿಗೆಯ ಸಸಿಯ ಕಾಂಡದಲ್ಲಿ ಎಲೆಗಳಿಲ್ಲದೆ ಇನ್ನೇನು ಗಿಡ ಸತ್ತೇ ಹೋಗಬಹುದು ಎಂದು ಈ ಮಲ್ಲಿಗೆ ಹೂವಿನ ಸಸಿ ನೋಡುತ್ತಿರುವ ನಮ್ಮ ವೀಕ್ಷಕ ಸ್ನೇಹಿತರಿಗೆ ಅನ್ನಿಸದಿರದು. ಆದರೆ ಈ ಮಲ್ಲಿಗೆ ಗಿಡದ ಕಾಂಡ ಸಂಪೂರ್ಣವಾಗಿ ಒಣಗಿರದೆ ಹಸಿರಾಗಿದೆ. ಹಾಗಾಗಿ ಎಲೆಗಳಿರದ ಇದೇ ಮಲ್ಲಿಗೆ ಸಸಿಯಲ್ಲಿ ಹಸಿರೆಲೆಗಳ ನಡುವೆ ನಕ್ಷತ್ರಗಳಂತೆ ಹೊಳೆಯುವ ಸುಗಂಧಪೂರಿತ ನೂರಾರು ಮಲ್ಲಿಗೆ ಹೂಗಳು ಚಿತ್ರೀಕರಣದಲ್ಲಿ ಕಾಣುತ್ತಿರುವಂತೆ ಅರಳಿದರೆ ಅದೊಂದು ಚಮತ್ಕಾರವೆನಿಸದಿರದು. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡಂತಿರುವ ಇಂತಹ ಮಲ್ಲಿಗೆ ಸಸಿಯಲ್ಲಿ ಹಚ್ಚ ಹಸಿರು ಎಲೆಗಳು, ಅದರ ನಡುವಿನಲ್ಲಿ ಅನೇಕಾನೇಕ ಗೊಂಚಲುಗಳಂತೆ ಅರಳಲು ಸಿದ್ಧವಿರುವಂತಹ ಸುಗಂಧಭರಿತ ಮಲ್ಲಿಗೆ ಹೂಗಳು ಬರುವಂತೆ ಮಾಡುವ ಸುಲಭ ಹಾಗೂ ಖರ್ಚಿಲ್ಲದೆ ಗೊಬ್ಬರ ತಯಾರಿಸುವ ವಿಧಾನಕ್ಕೂ ಮೊದಲು ಅದನ್ನು ಕ್ರಮಬದ್ಧವಾಗಿ ಬಳಸುವ ಯಶಸ್ವಿ ಹಂತಗಳನ್ನು ವಿವರಿಸಲಿದ್ದೇವೆ. ಅದಕ್ಕೂ ಮೊದಲು ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದು, ನಾನು ನಿಮ್ಮ ದೀಪಕ್ ಕುಮಾರ್ ಟಿ ತಮಗೆಲ್ಲ ಆದರದ ಸ್ವಾಗತವನ್ನು ಕೋರುತ್ತೇನೆ. ಇನ್ನೂ ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮಾಹಿತಿಪೂರ್ಣ ಅನ್ನಿಸಿದರೆ ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಮಲ್ಲಿರುವ ಮಲ್ಲಿಗೆ ಸಸಿಗಳು ಮತ್ತು ಇಳುವರಿಯ ಬಗ್ಗೆ ಕಮೆಂಟ್ ಮಾಡಲು ಮರೆಯಬೇಡಿ. ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ವೀಕ್ಷಕ ಸ್ನೇಹಿತರೆ, ಚಿತ್ರೀಕರಣದಲ್ಲಿ ಕಂಡುಬರುತ್ತಿರುವಂತಹ ಮಲ್ಲಿಗೆ ಹೂವಿನ ಸಸಿಯಾಗಿರಲಿ ಅಥವಾ ಬೆಳವಣಿಗೆ ಕುಂಠಿತಗೊಂಡು ಹೂಗಳ ಬಿಡಲು ನಿರಾಸಕ್ತಿ ತೋರುತ್ತಿರುವ ಗಿಡಗಳಾಗಿರಲಿ, ಮೊದಲಿಗೆ ಅವುಗಳ ಪಾಟಿನ ಮಣ್ಣಿನ ಮೇಲ್ಭಾಗದಲ್ಲಿರುವ ಕಸ, ಕಡ್ಡಿ, ಕಳೆಗಳನ್ನು ತೆಗೆದುಹಾಕಿ. ಅದರ ನಂತರ ಪೋಕರ್ನ ಸಹಾಯದಿಂದ ಮಣ್ಣನ್ನು 4 ಇಂಚಿನಷ್ಟು ಆಳದವರೆಗೂ ಕೆದಕಿ, ಪಾಟಿನಲ್ಲಿರುವ ಮಣ್ಣು 2 ವರ್ಷಗಳಷ್ಟು ಹಳೆಯದಾಗಿದ್ದರೆ ಅದನ್ನು ಹೊಸ ಮಣ್ಣಿಗೆ ಬದಲಾಯಿಸಿ. ಪಾಟಿನ ಮಣ್ಣು ತೀರಾ ಹೊಸದಾಗಿದ್ದರೆ ಕೇವಲ 2 ಇಂಚಿನಷ್ಟು ಆಳಕ್ಕೆ ಕೆದಕಿ ಸಡಿಲಗೊಳಿಸಿ. ಈ ಹಂತ ಕೈಗೊಳ್ಳುವ 2 ದಿನಗಳ ಮುನ್ನ ಗಿಡಗಳಿಗೆ ನೀರು ಹಾಕುವುದನ್ನು ನಿಲ್ಲಿಸಿರುವುದು ಅತಿ ಮುಖ್ಯ. ಪಾಟಿನ ಮಣ್ಣು ಕೆದಕಿದ ದಿನದಂತೆ ಸಸ್ಯ ಒಣಗಿರುವ ಮತ್ತು ಬೇಡದ ಕಾಂಡಗಳನ್ನು ಚಿತ್ರೀಕರಣದಲ್ಲಿ ತೋರಿಸುತ್ತಿರುವಂತೆ 45 ಡಿಗ್ರಿ ಆ್ಯಂಗಲಿಗೆ ಕತ್ತರಿಸುವುದರಿಂದ ಅಥವಾ ಹೂಗಳೇ ಬಿಡದ ಕೇವಲ ಎಲೆಗಳಿಂದ ತುಂಬಿರುವ ಮಲ್ಲಿಗೆ ಸಸ್ಯಗಳಲ್ಲಿ ಒಣಗಿರುವ ಕಾಂಡಗಳನ್ನು ಕತ್ತರಿಸಿ ತೆಗೆಯುವುದರೊಂದಿಗೆ ಎಲೆಗಳನ್ನು ಅರ್ಧಂಬರ್ಧ ತರಿಸಿ ಬಿಡುವುದು, ಅಂದರೆ ಕತ್ತರಿಸುವುದು. ಹೀಗೆ ಮಾಡುವುದರಿಂದ ಹಾಗೂ ಮುಂದೆ ಗೊಬ್ಬರದ ನೀರು ನೀಡಲಿರುವುದರಿಂದ ಮಲ್ಲಿಗೆಯ ಸಸಿಗಳಲ್ಲಿ ಬೆಳವಣಿಗೆ ಮತ್ತು ಹೂ ಬಿಡುವ ನವಚೈತನ್ಯ ಇಮ್ಮಡಿಸುತ್ತದೆ. ಇದಕ್ಕೆ ತಾಜಾ ನಿದರ್ಶನವೇ ಚಿತ್ರೀಕರಣದಲ್ಲಿ ಕಂಡುಬರುತ್ತಿರುವ ಗಿಡದ ತುಂಬ ಅರಳಿರುವ ಮಲ್ಲಿಗೆ ಹೂಗಳು. ಮುಂದಿನ ಹಂತದಲ್ಲಿ ಈ ಮೊದಲೇ ಸಿದ್ಧವಿರಿಸಿಕೊಂಡಿರುವ ದ್ರವ ಗೊಬ್ಬರದ ನೀರು ಕೊಡುವುದು. ಹಾಗಾಗಿ ಮನೆಯಲ್ಲಿಯೇ ಸುಲಭವಾಗಿ ಸಿಗುವಂತಹ ಪದಾರ್ಥಗಳಿಂದ ಮಲ್ಲಿಗೆ ಗಿಡಗಳು ವೇಗವಾಗಿ ಬೆಳೆದು ಗಿಡದ ತುಂಬೆಲ್ಲ ಹೂ ಬಿಡುವಂತೆ ಮಾಡುವ ದ್ರವ ಗೊಬ್ಬರ ತಯಾರಿಸುವ ವಿಧಾನ ತಿಳಿಯೋಣ. ಮೊದಲಿಗೆ 1 ಹಿಡಿಯಷ್ಟು ಅಕ್ಕಿ ಕಲ್ಲಿನಿಂದ ಕುಟ್ಟಿ ಅರೆಬರೆ ಹರಳಾಗಿಸಿಕೊಂಡು 1 ಲೀಟರ್ ನೀರಿನಲ್ಲಿ ಕನಿಷ್ಠ 3 ದಿನಗಳವರೆಗೆ ನೆನೆಯಲು ನೆರಳಿನಲ್ಲಿಟ್ಟು 4ನೇ ದಿನ ಚೆನ್ನಾಗಿ ಕಿವುಚಿ ಸಿದ್ಧವಿರಿಸಿಕೊಂಡರೆ, ಇದೇ ದ್ರವಕ್ಕೆ 2 ಪದಾರ್ಥಗಳ ದ್ರವ ಬೆರೆಸಲು ಸಿದ್ಧವಾಗಿರಿಸಿಕೊಂಡಿರಬೇಕು. ಅದರಲ್ಲಿ ಮೊದಲನೆಯದು ಬಾಳೆಹಣ್ಣಿನ ಸಿಪ್ಪೆಯೊಂದಿಗೆ ಲಭ್ಯವಿದ್ದರೆ ಕಳಿಯಲು ಆರಂಭವಾಗಿರುವ ಬಾಳೆಯ ಹಣ್ಣುಗಳನ್ನು ಸಣ್ಣದಾಗಿ ಹೆಚ್ಚಿ 1 ಲೀಟರ್ ನೀರಿನೊಳಗೆ ಕನಿಷ್ಠ 3 ದಿನ ಕಳೆಯಲು ಬಿಟ್ಟು 4ನೇ ದಿನದಂದು ಮಿಶ್ರಣವನ್ನು ಚೆನ್ನಾಗಿ ಕಿವುಚಿಕೊಂಡರೆ, ಈಗ ಮತ್ತೊಂದು ದ್ರಾವಣ ತಯಾರಿಸಿಕೊಳ್ಳುವ ಸಮಯ. ನಿಮ್ಮಲ್ಲಿ ಸಾಸಿವೆ ಹಿಂಡಿ ಲಭ್ಯವಿದ್ದಲ್ಲಿ 2 ರಿಂದ 3 ಚಕ್ಕೆ ತುಂಡುಗಳನ್ನು ಕಲ್ಲಿನ ಸಹಾಯದಿಂದ ಜಜ್ಜಿ ಪುಡಿ ಮಾಡಿಕೊಂಡು 1 ಲೀಟರ್ ನೀರಿನ ಕಂಟೈನರ್ ಒಳಗೆ 3 ದಿನಗಳ ಕಾಲ ನೆನೆಯಲು ಬಿಟ್ಟು 4ನೆಯ ದಿನದಂದು ಮಿಶ್ರಣವನ್ನು ಚೆನ್ನಾಗಿ ಕಿವುಚಿಕೊಳ್ಳುವುದು. ಸ್ನೇಹಿತರೆ, ಸಾಸಿವೆ ಹಿಂಡಿ ನಿಮ್ಮಲ್ಲಿ ಲಭ್ಯವಿಲ್ಲದಿದ್ದರೆ ಆನ್ಲೈನ್ ಮೂಲಕ ತರಿಸಿಕೊಳ್ಳಬಹುದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಅದು ಸಾಧ್ಯವಾಗದಿದ್ದರೆ ಅಡುಗೆ ಮನೆಯಲ್ಲಿ ಒಗ್ಗರಣೆ ನೀಡಲು ಬಳಸುವ ಸಾಸಿವೆ ಕಾಳುಗಳನ್ನು 2 ಟೀ ಸ್ಪೂನ್ನಷ್ಟು ಕುಟಾಣಿಯಲ್ಲಿ ನುಣ್ಣಗೆ ಪುಡಿಯಾಗಿಸಿಕೊಂಡು ಈ ಹಿಂದೆ ತಿಳಿಸಿದಂತೆ 1 ಲೀಟರ್ ನೀರಿನ ಕಂಟೈನರ್ ಒಳಗೆ 3 ದಿನಗಳ ಕಾಲ ನೆನೆಯಲು ಬಿಟ್ಟು 4ನೆಯ ದಿನದಂದು ಮಿಶ್ರಣವನ್ನು ಚೆನ್ನಾಗಿ ಕಿವುಚಿಕೊಳ್ಳುವುದು. 3 ರೀತಿಯ ದ್ರಾವಣಗಳನ್ನು ಒಟ್ಟಾಗಿ ಬೆರೆಸಲು 10 ಲೀಟರ್ ಕಂಟೈನರ್ ತೆಗೆದುಕೊಂಡು ಅದರೊಳಗೆ 5 ಲೀಟರ್ ನೀರು ಮತ್ತು ಈಗಾಗಲೇ
ಸಿದ್ಧವಾಗಿ ಇರಿಸಿಕೊಂಡಿರುವ 3 ವಿಧದ ಗೊಬ್ಬರದ ದ್ರಾವಣಗಳನ್ನು ಒಂದಾದ ನಂತರ ಮತ್ತೊಂದರಂತೆ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಬೆಳಗಿನ ಜಾವ 7 ಗಂಟೆಯೊಳಗೆ ಅಥವಾ ಸಾಯಂಕಾಲ 5 ಗಂಟೆಗಳ ನಂತರ ಈಗಾಗಲೇ ಪ್ರೂನಿಂಗ್, ಮಲ್ಚಿಂಗ್ ಮತ್ತು 2 ದಿನಗಳ ಕಾಲ ನೀರುಣಿಸದಿರುವ ಪ್ರತಿಯೊಂದು ಮಲ್ಲಿಗೆ ಸಸ್ಯಗಳಿಗೂ 1 ರಿಂದ 1.5 ಲೀಟರ್ನಷ್ಟು ತಯಾರಿಸಲಾದ ದ್ರಾವಣದ ಮಿಶ್ರಣವನ್ನು ನೀಡುವುದು. ಇದಾದ ನಂತರ ಪ್ರತಿ ದಿನಗಳಿಗೆ ಒಮ್ಮೆಯಂತೆ 500 ml ಸಾಧಾರಣ ನೀರುಣಿಸಿದರೆ ಮರಳಿ 10ನೆಯ ದಿನದಂದು ಇದೇ ಪ್ರಕ್ರಿಯೆ ಮುಂದುವರೆಸುವುದು. 20 ದಿನಗಳ ನಂತರ ಹೂಗಳ ಸುರಿಮಳೆ ಆರಂಭವಾಗಿ ಮೊದಲ ಹಂತದ ಹೂಗಳು ಬಿಟ್ಟ ನಂತರ ಮರಳಿ ಈ ಮೊದಲೇ ತಿಳಿಸಿದಂತೆ ಪ್ರೂನಿಂಗ್, ಮಲ್ಚಿಂಗ್ ಮತ್ತು 2 ದಿನಗಳ ಕಾಲ ನೀರುಣಿಸದಿರುವುದು. ನಂತರ ಗೊಬ್ಬರದ ನೀರನ್ನು ನೀಡುತ್ತಿರುವುದರಿಂದ ಅಕ್ಟೋಬರ್ ಮಾಸದವರೆಗೂ ಸುಗಂಧಭರಿತ ಮಲ್ಲಿಗೆಯ ಕಟಾವಿನ ಆನಂದ ಹೊಂದಬಹುದು. ಸ್ನೇಹಿತರೆ, ಮಲ್ಲಿಗೆ ಸಸಿಗಳು ಸಾಕಷ್ಟು ಪ್ರಮಾಣದಲ್ಲಿ ಹೂಗಳ ಇಳುವರಿ ನೀಡಬೇಕೆಂದರೆ ಮಲ್ಲಿಗೆ ಹೂ ಗಿಡಗಳು ಸದಾ ನೇರ ಸೂರ್ಯನ ಕಿರಣ ತಲುಪುವ ಸ್ಥಳದಲ್ಲೇ ಇರಬೇಕು. ಕ್ರಿಮಿ ಕೀಟಗಳ ದಾಳಿಗೆ ತುತ್ತಾಗದಿರಲು ಪ್ರತಿ ವಾರಕ್ಕೊಮ್ಮೆಯಂತೆ ಸಾಯಂಕಾಲ 5 ಗಂಟೆಗಳ ನಂತರ 5 ಹನಿ ಬೇವಿನ ಎಣ್ಣೆ, 3 ಹನಿ ಡಿಶ್ ಸೋಪ್ ಜೆಲ್ 1 ಲೀಟರ್ ನೀರಿನಲ್ಲಿ ಕರಗಿಸಿ ಗಿಡಗಳ ಎಲೆ ಮೇಲೆ, ತಳಭಾಗ ಸೇರಿದಂತೆ ಕಾಂಡಗಳ ಮೇಲೆಲ್ಲ ಸ್ಪ್ರೇ ಮಾಡುವುದರೊಂದಿಗೆ ಬೇರುಗಳಿಗೆ ಹಾನಿ ಮಾಡುವ ಉಪದ್ರವ ಜೀವಿಗಳಿಂದ ರಕ್ಷಣೆ ಪಡೆಯಲು ವಾರಕ್ಕೆ ಒಮ್ಮೆಯಂತೆ 1 ಲೀಟರ್ ನೀರಿನಲ್ಲಿ 1 ಹಿಡಿ ಬೇವಿನ ಹಿಂಡಿ ಪುಡಿ ಬೆರೆಸಿ 3 ದಿನಗಳ ಕಾಲ ನೆರಳಿನಲ್ಲಿ ನೆನೆಯಲು ಬಿಟ್ಟು 4ನೆಯ ದಿನದಂದು ಮಿಶ್ರಣವನ್ನು ಚೆನ್ನಾಗಿ ಕಿವುಚಿ ನುಣ್ಣಗಾಗಿಸಿ ಪ್ರತಿಯೊಂದು ಸಸ್ಯಗಳಿಗೂ 100 ರಿಂದ 200 ml ನೀಡುವುದು. ಸ್ನೇಹಿತರೆ, ನಿಮ್ಮಲ್ಲಿರುವ ಮಲ್ಲಿಗೆ ಸಸಿಗಳು ಚಿತ್ರೀಕರಣದಲ್ಲಿ ತೋರಿಸುವುದಕ್ಕಿಂತ ಹೆಚ್ಚಾದ ಹೂವಿನ ಇಳುವರಿ ನೀಡುವಂತಾಗಲಿ ಎಂದು ಹಾರೈಸುತ್ತಾ ಇಂದಿನ ವಿಡಿಯೋ ನಿಮಗೆ ಉಪಯುಕ್ತ ಮಾಹಿತಿ ನೀಡಿರಬಹುದೆಂದು ಆಶಿಸುತ್ತಾ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡುವಿರಾಗಿ ಭಾವಿಸುತ್ತಾ ನಿಮ್ಮಲ್ಲಿರುವ ಸಂದೇಹಗಳನ್ನು ಕಮೆಂಟ್ನಲ್ಲಿ ಪ್ರಶ್ನಿಸಿದರೆ ಉತ್ತರಿಸುವ ಭರವಸೆ ನೀಡುತ್ತಾ ಮುಂದಿನ ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.